ಹಾಯ್, ವೆಲ್ಕಮ್ ಟು ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ನಾನು ಪ್ರಕಾಶ್ ಮಂಡಗಟ್ಟ. ಸ್ನೇಹಿತರೆ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ 1ನೇ ತಾರೀಕಿನಿಂದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಆರಂಭ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ ಬದಲಾವಣೆಗಳಾಗಿದ್ದಾವೆ. ಹಾಗಾಗಿ ಆ ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಶಾನ್ವಿ ಅಕಾಡೆಮಿ ವತಿಯಿಂದ ದ್ವಿತೀಯ PUC ಇತಿಹಾಸ ಮಾರ್ಗದರ್ಶಿಯನ್ನು ಇತಿಹಾಸ ಮಾರ್ಗದರ್ಶಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ದ್ವಿತೀಯ PUC ಇತಿಹಾಸದ ಪಠ್ಯಕ್ರಮದಲ್ಲಿರ್ತಕ್ಕಂತಹ ಎಲ್ಲ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ನಾವು ಅನಾಲಿಸಿಸ್ ಮಾಡ್ತಾ ವಿಡಿಯೋನ ಅಪ್ಲೋಡ್ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಎಕ್ಸಾಮ್ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ರಿವಿಷನ್ಗೆ ಗ್ಲಾನ್ಸ್ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಎಕ್ಸಾಮನ್ನು ಫೇಸ್ ಮಾಡೋದಕ್ಕೆ ಒಂದು ಆತ್ಮೀಯವಾದಂತಹ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಇಶಾನ್ವಿ ಅಕಾಡೆಮಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಮಾರ್ಗದರ್ಶನ ಆರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಮ್ಯಾಪ್ಗೆ ಸಂಬಂಧಪಟ್ಟಂಗೆ ಏನು ಭೂಪಟ ಕಾರ್ಯವನ್ನು ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿತ್ತು ಇಶಾನ್ವಿ ಅಕಾಡೆಮಿಯಿಂದ. ಅದಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ವ್ಯಕ್ತವಾಗಿದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ಕೋತಾರೆ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯನ್ನು ಕುರಿತಾಗಿ ಅನಾಲಿಸಿಸನ್ನು ಮಾಡೋ ಪ್ರಯತ್ನ ಮಾಡೋಣ. ಸಿಂಧೂ ನಾಗರಿಕತೆ ಸರ್ಜನ್ ಮಾರ್ಷಲ್ ಮತ್ತು ಡಾಕ್ಟರ್ ಮ್ಯಾಕೆ ಅವರ ಇತ್ಯಾದಿ ಅಭಿಪ್ರಾಯದ ಪ್ರಕಾರವಾಗಿ ಸಾಶಾಪು 3000 ಅವಧಿಗೆ ಸಂಬಂಧಪಟ್ಟಿದ್ದು ಅಥವಾ ಸೇರಿದ್ದು ಅಂತ ಹೇಳಲಾಗುತ್ತೆ. ಈ ಸಿಂಧೂ ನಾಗರಿಕತೆ ವಿಶೇಷತೆಗಳನ್ನು ಗಮನಿಸಿಕೊಂಡು ಅದರ ಮೇಜರ್ ಆಗಿರ್ತಕ್ಕಂಥ ಫ್ಯೂಚರ್ಸ್ಗಳನ್ನು, ಲಕ್ಷಣಗಳನ್ನು ಕುರಿತಾಗಿ ಅನಾಲಿಸಿಸ್ ಮಾಡೋ ಪ್ರಯತ್ನ ಮಾಡೋಣ. ಸಿಂಧೂ ನಾಗರಿಕತೆ ಪ್ರಾಚೀನ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ಹಾಗೆಯೇ ಚೀನಾ ನಾಗರಿಕತೆ ಒಂದು ಸಮಕಾಲೀನವಾಗಿರ್ತಕ್ಕಂಥ ನಾಗರಿಕತೆ. ಈ ಸಂಬಂಧ ಒಂದು ಹಾರ್ಟ್ಸ್ ಕ್ವಶನ್ ಕೂಡ ಇದೆ. ಕ್ವಶನ್ ಬ್ಯಾಂಕನ್ನು ಗಮನಿಸ್ಕೊಂಡ್ರೆ ನಿಮಗಿದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ ಎರಡೂ ಕೂಡ ಈ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ನಿವೇಶನಗಳು. ಈ ಹರಪ್ಪವನ್ನು ಡಾಕ್ಟರ್ RB ದಯಾರಾಮ್ ಸಹಾನಿ ಅಂತಕ್ಕಂಥವ್ರು 1921ರಲ್ಲಿ ಸಂಶೋಧನೆ ಮಾಡ್ತಾರೆ. ಮೊಹೆಂಜೊದಾರೋವನ್ನು RD ಬ್ಯಾನರ್ಜಿ 1922ರಲ್ಲಿ ಸಂಶೋಧನೆ ಮಾಡ್ತಾರೆ. ಇಲ್ಲಿ ಮೊಹೆಂಜೊದಾರೋ ಪದರ ಅರ್ಥ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ಬ, ಶವಗಳ ದಿಣ್ಣೆ ಅಂತೇಳಿ ಕೂಡ ಬಳಸಲಾಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಮಡಿದವರ ದಿಬ್ಬ ಅಂತಲೇ ಕೊಟ್ಟಿದ್ದಾನೆ. ಮೌಂಡ್ ಆಫ್ ದಿ ಡೆಡ್ ಅಂತೇಳಿ ಉಲ್ಲೇಖವನ್ನು ಮಾಡಲಾಗುತ್ತೆ ಇಂಗ್ಲೀಷಲ್ಲಿ. ಸೊ ಈ ಒಂದು ನಾಗರಿಕತೆ ತುಂಬ ವಿಸ್ತಾರವಾಗಿ ಬೆಳ್ಕೊಂಡನ್ನು ಕಾಣ್ತೇವೆ. ಅದರ ವಿಸ್ತೀರ್ಣ ಗಮನಿಸ್ಕೊಂಡ್ರೆ ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿವರೆಗೆ, ಇವತ್ತಿನ ಮಹಾರಾಷ್ಟ್ರದ ಭಾಗದಲ್ಲಿ ಹರಿತಕ್ಕಂಥ ನರ್ಮದಾ ನದಿವರೆಗೆ, ಮತ್ತು ಪಶ್ಚಿಮದಲ್ಲಿ ಪಂಜಾಬ್ ಇವತ್ತಿನ ಪಾಕಿಸ್ತಾನ, ಮತ್ತು ಪೂರ್ವದಲ್ಲಿ ನಮ್ಮ ಭಾರತದ ಉತ್ತರ ಪ್ರದೇಶ ರಾಜ್ಯದವರೆಗೆ ಹಬ್ಬಿರೋದನ್ನು ಕಾಣ್ತೇವೆ. ಅಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ನಾಗರಿಕತೆ ನಾವಿಲ್ಲಿ ಕಾಣಲಾಗುತ್ತೆ. ಅದು ಸಿಂಧೂ ನಾಗರಿಕತೆ ಭಾರತದ ಒಂದು ಹೆಮ್ಮೆಯ ನಾಗರಿಕತೆ ಅಂತ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಇಂಥ ಒಂದು ಭವ್ಯವಾದ ನಾಗರಿಕತೆ ಕೆಲ ಪ್ರಾಕೃತಿಕ ಅಂಶಗಳಿಂದಾಗಿ ಅವನತಿಯನ್ನು ಹೊಂದಿತು. ಹಾಗಾದ್ರೆ ಅವನತಿಗೆ ಕಾರಣಗಳೇನು? ಸಾಮಾನ್ಯವಾಗಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳಲಾಗುತ್ತೆ. ಇದಕ್ಕೆ ಸಿಂಧೂ ನಾಗರಿಕತೆ ಅವನತಿಗೆ ಕಾರಣಗಳನ್ನು ತಿಳಿಸಿ ಅಂತೇಳಿ 2 ಅಂಕದ ಪ್ರಶ್ನೆ ಇದೆ ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧಪಟ್ಟಂಗೆ. ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ನಾವಿಲ್ಲಿ ಸತತ ಪ್ರವಾಹಗಳು, ಮಣ್ಣಿನ ಸವೆತ, ಭೂಮಿಯ ಬರಡಾಗುವಿಕೆ, ಸಾಂಕ್ರಾಮಿಕ ರೋಗಗಳು, ಅರಣ್ಯನಾಶ ಮತ್ತು ಆರ್ಯರ ದಾಳಿ ಅದು ಕೂಡ ಒಂದು ಸಂಭವನೀಯ ಕಾರಣ ಅಂತ ಉಲ್ಲೇಖ ಮಾಡಲಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಆ ಭವ್ಯ ನಾಗರಿಕತೆ ಅವನತಿ ಆಯಿತು ಅಂತ ಇತಿಹಾಸಕಾರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಈ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಅವಲೋಕನ ಮಾಡೋದಾದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟು ನಗರ ಯೋಜನೆ. ಇದು 5 ಅಂಕದ ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಲವಾರು ಬಾರಿ ಕಳೆದ 8 ವರ್ಷಗಳಿಂದ ಅದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಗರ ಯೋಜನೆ ಗಮನಿಸೋ ಪ್ರಯತ್ನ ಮಾಡೋಣ. ನಗರ ಯೋಜನೆ ಪ್ರಮುಖವಾಗಿ ಮೊದಲನೇ ಅಂಶ ಬೀದಿಗಳು, ರೋಡ್ಸ್ ಅಂತ ಏನು ಕರೀತೀವಿ, ರಸ್ತೆಗಳು ಅಂತ ಕರಿತೇವೆ. ನಿಮಗೆ ಚಿತ್ರ ಕೂಡ ಇಮೇಜನ್ನು ಕೂಡ ನಾನು ಗ್ರಾಫಿಕಲ್ಲಿ ತೋರಿಸ್ತಾ ಇದ್ದೇನೆ. ರಸ್ತೆಗಳು ಸಾಮಾನ್ಯವಾಗಿ ಈ ನಾಗರಿಕದ ರಸ್ತೆಗಳು 13ರಿಂದ 34 ಅಡಿ ವಿಸ್ತೀರ್ಣವಾಗಿದ್ದವು ಅಂತಲೂ ಉಲ್ಲೇಖ ಮಾಡಲಾಗುತ್ತೆ. ಮುಖ್ಯ ರಸ್ತೆಗಳು 30ರಿಂದ 32 34 ಅಡಿಗಳವರೆಗೆ, ಹಾಗೆಯೇ ಕಿರು ರಸ್ತೆಗಳು 9ರಿಂದ 13 ಅಡಿಗಳವರೆಗೆ ವಿಸ್ತಾರವನ್ನವಾಗಿದ್ದವು. ಜೊತೆಗೆ ವಿಶೇಷ ಅಂದರೆ ಇವತ್ತಿನ ಆಧುನಿಕ ನಗರಗಳ ರೀತಿಯಲ್ಲಿ ಆ ರಸ್ತೆಗಳ ಇಕ್ಕೆಲೆಗಳಲ್ಲಿ ಬೀದಿ ದೀಪಗಳನ್ನು ನಿರ್ದಿಷ್ಟ ಅಂತರಗಳಲ್ಲಿ, ಜೊತೆಗೆ ಕಸದ ಬುಟ್ಟಿಗಳನ್ನು ಪುರಾತನ ಶಾಸ್ತ್ರಜ್ಞರು ಡಿಸ್ಕವರ್ ಮಾಡಿದ್ದಾರೆ. ನೋಡಿ, ಆಗಿನ ಕಾಲಕ್ಕೆ ಆಧುನಿಕ ಮಾದರಿಯಲ್ಲಿ ಬೀದಿ ದೀಪದ ವ್ಯವಸ್ಥೆ, ರಸ್ತೆ ಇಕ್ಕೆಲೆಗಳ ನಿರ್ದಿಷ್ಟ ಅಂತರಗಳಲ್ಲಿ ಬೀದಿ ದೀಪಗಳನ್ನು ಹಾಕಿದ್ದಾರೆ. ಜೊತೆಗೆ ಕಸದ ಬುಟ್ಟಿಗಳನ್ನು, ನೈರ್ಮಲ್ಯತೆ ಕೊಟ್ಟಂಥ ಆದ್ಯತೆ ಏನಿದೆ ಅದು ನಮಗೆ ಇಲ್ಲಿ ಇಂಡಿಕೇಟ್ ಆಗ್ತಾ ಇದೆ. ಈ ನಾಗರಿಕತೆ ಭಾಳ ಪ್ರಮುಖವಾಗಿ ನೈರ್ಮಲ್ಯಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು. ಅದು ನಮಗೆ ಇದು ತುಂಬ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗೆಯೇ ಇನ್ನು ಒಳಚರಂಡಿ ವ್ಯವಸ್ಥೆ 2ನೇ ಪಾಯಿಂಟು.
ನೋಡಿ, ರಸ್ತೆ ಇಕ್ಕೆಲಗಳಲ್ಲಿ ಒಳಚರಂಡಿ ವ್ಯವಸ್ಥೆನ, ಕ್ಲೋಸ್ಡ್ ಆಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆನ ಕಾಣ್ತಾ ಇದ್ರು ರಸ್ತೆ ಪಕ್ಕದಲ್ಲೇ. ಜೊತೆಗೆ ಅಲ್ಲಿ ಮ್ಯಾನ್ ಹೋಲ್ಗಳಿದ್ದು ನೋಡೋ ಗೊತ್ತಾಗುತ್ತೆ. ಏನು ಅದಕ್ಕೆ ನಾವು ಸರ್ಕಲನ್ನು ಹಾಕಿ ಇಂಡಿಕೇಟ್ ಮಾಡ್ತಾ ಇದ್ರೆ ಮ್ಯಾನ್ ಹೋಲ್, ನಿರ್ದಿಷ್ಟ ಅಂತರಗಳಲ್ಲಿ ಮನುಷ್ಯ ಇಳಿದು ಅದನ್ನು ಸ್ವಚ್ಛಗೊಳಿಸೋದಕ್ಕೆ ಅವಕಾಶ ಇರೋ ರೀತಿಯಲ್ಲಿ ಮ್ಯಾನ್ ಹೋಲ್ಗಳನ್ನು ಮಾಡಲಾಗಿತ್ತು. ಜೊತೆಗೆ ಸಾಮಾನ್ಯವಾಗಿ ಇಲ್ಲಿ 5ರಿಂದ 5.5 ಅಡಿ ವಿಸ್ತೀರ್ಣವಿರ್ತಕ್ಕಂಥ ದೊಡ್ಡ ಕಾಲುವೆಗಳನ್ನು, ಕೆಲವು 2ರಿಂದ 2.5 ಅಡಿ ವಿಸ್ತೀರ್ಣ ಸಣ್ಣ ಕಾಲುವೆಗಳನ್ನು, ಒಳಚರಂಡಿಗಳನ್ನು ನಾವಿಲ್ಲಿ ಕಾಣ್ತೇವೆ. ಕಲ್ಲನ್ನು ಅಥವಾ ಬೇರೆ ಮುಚ್ಚಿದ ವ್ಯವಸ್ಥೆನ, ಒಳಚರಂಡಿ ವ್ಯವಸ್ಥೆನ ಮುಚ್ಚಿರ್ತಕ್ಕಂಥ ವ್ಯವಸ್ಥೆ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಈ ಒಳಚರಂಡಿ ಕೊಳಚೆ ನೀರು ತುಂಬ ದೊಡ್ಡ ಕಾಲುವೆಗಳಿಗೆ ಸೇರಿಕೊಂಡು ಆ ಮೂಲಕ ಸಿಂಧು ನದಿಯನ್ನು ಸೇರುವ ಹಾಗೆ ಪ್ಲಾನ್ ಮಾಡೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇನ್ನು 3ನೇ ಪಾಯಿಂಟು ಕಟ್ಟಡಗಳು. ನೋಡಿ, ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡ ವ್ಯವಸ್ಥೆಗಳನ್ನು ನಾವು ಸಿಂಧೂ ನಾಗರಿಕತೆಯಲ್ಲಿ ಕಾಣ್ತೇವೆ. ಹರಪ್ಪ ಮತ್ತು ಮೊಹೆಂಜೋದಾರೋ ನಗರಗಳನ್ನ ಉತ್ಖನನ ಮಾಡಿದಾಗ ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ ನಮಗೆ. ನಿರ್ದಿಷ್ಟ ಅಂತರಗಳು ನೋಡಿ, ಮನೆಗಳ ರೀತಿಯಲ್ಲಿ ಇಂಡಿಕೇಟ್ ಮಾಡಲಾಗಿದೆ. 2-3 ಅಂತಸ್ತಿನ ಮನೆಗಳನ್ನು, ಜೊತೆಗೆ ನೆಲಹಾಸು, ಪ್ರತ್ಯೇಕವಾದಂಥ ಪೂಜಾ ಕೊಠಡಿ, ಪ್ರತ್ಯೇಕವಾಗಿರ್ತಕ್ಕಂಥ ವರಾಂಡ, ಅಡುಗೆ ಮನೆ, ಈ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ, ಜೊತೆಗೆ ಪ್ರತಿಯೊಂದು ಮನೆಗೂ ಕೂಡ ಬಾವಿಗಳನ್ನು ಕೂಡ ಹೊಂದಿದ್ರು. ಆ ಬಾವಿಗಳು ಕುಡಿಯೋ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ಮೂಲಗಳಾಗಿದ್ದು ಅನ್ನೋದು ಕೂಡ ನಾನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೇನೆ. ಈ ಇಮೇಜನ್ನು ಸ್ಪಷ್ಟವಾಗಿ ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ನಿಮಗೆ ಬಹಳ ಚೆನ್ನಾಗಿ ನಗರ ಯೋಜನೆಯನ್ನು ನೆನ್ಪಿಡೋದಕ್ಕೆ ಮತ್ತು ಅನಾಲಿಸಿಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಇನ್ನು 4ನೇ ಪಾಯಿಂಟು ಉಗ್ರಾಣಗಳು, ವೇರ್ ಹೌಸಸ್ ಅಂತ ಏನು ಕರೀತೇವೆ. ನೋಡಿ, ಸಾಮಾನ್ಯವಾಗಿ ಮೊಹೆಂಜೋದಾರೋದಲ್ಲಿ ಪ್ರಮುಖವಾಗಿ ನಮಗೆ ಅತ್ಯಂತ ದೊಡ್ಡ ಉಗ್ರಾಣ ದೊರೆತಿದೆ. ಜೊತೆಗೆ ಹರಪ್ಪದಲ್ಲಿ ಇಲ್ಲಿ 6 ಕಣಜಗಳ 2 ಸಾಲಿನ ಒಟ್ಟು 12 ಉಗ್ರಾಣಗಳು ನಮಗೆ ಸಿಕ್ಕಿದ್ದಾವೆ. ಹಾಗಾಗಿ ಇದನ್ನು ಸಪ್ರೇಟಾಗಿ ಇಂಡಿಕೇಟ್ ಮಾಡೋ ಪ್ರಯತ್ನ ಕೂಡ ನಾನು ಮಾಡಿದ್ದೇನೆ. ಹರಪ್ಪದಲ್ಲಿ 6 ಕಣಜಗಳ 2 ಸಾಲಿನ ಕಟ್ಟಡಗಳ ಅವಶೇಷಗಳನ್ನು ದೊರೆತಿದ್ದಾವೆ. ಹಾಗಾಗಿ ಇದು ಉಗ್ರಾಣ ಅಂತೇಳಿ ಪರಿಗಣಿಸಲಾಗಿದೆ. ಅದು ವಿಶೇಷವಾಗಿರ್ತಕ್ಕಂಥ ಅಂಶ. ಸಾಮಾನ್ಯವಾಗಿ ಬರಗಾಲ ಸಂದರ್ಭದಲ್ಲಿ ಅಥವಾ ತೀವ್ರವಾಗಿರ್ತಕ್ಕಂಥ ಪ್ರವಾಹದ ಸಂದರ್ಭದಲ್ಲಿ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನು ಮಾಡ್ಕೊಂಡಿರ್ಬೋದು ಅಂತೇಳಿ ಊಹೆಯನ್ನು ಇತಿಹಾಸಕಾರರು ಮಾಡ್ತಾರೆ. ಇನ್ನು ಕೊನೆಯದಾಗಿ 5ನೇ ಅಂಶ, ಬೃಹತ್ ಸ್ಥಾನದ ಕೊಳ. ನಿಮಗೆ ಇಮೇಜ್ ಕೂಡ ಕಾಣ್ತಾ ಇದೆ. ಬೃಹತ್ ಸ್ಥಾನಘಟ್ಟ, ಇದನ್ನು ಮೊಹೆಂಜೋದಾರೋದಲ್ಲಿ ಪತ್ತೆ ಹಚ್ಚಲಾಗಿದೆ. ಇದನ್ನು ಪತ್ತೆ ಹಚ್ಚಿದವರು ಸರ್ಜನ್ ಮಾರ್ಷಲ್. ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ, ಅಷ್ಟು ದೀರ್ಘ ಇತಿಹಾಸವನ್ನು ಕೂಡ ಅತ್ಯಂತ ಭದ್ರವಾಗಿರ್ತಕ್ಕಂಥ ಒಂದು ಬೃಹತ್ ಸ್ಥಾನಘಟ್ಟ. ಇದು ವಿಶೇಷ ಏನು ಅಂತಂದರೆ, ಸುತ್ತ 8 ಅಡಿ ಅಗಲದ ಒಂದು ಬೃಹತ್ತಾದ ಗೋಡೆಯಿಂದ ಆವೃತವಾಗಿರ್ತಕ್ಕಂಥ ಹೊರಗೋಡೆಯನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಜೊತೆಗೆ ಸುಮಾರು 39 × 23 × 8 ಅಂದರೆ 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳ ಹೊಂದಿರತಕ್ಕಂಥ ಒಂದು ಈಜುಕೊಳನ್ನು ಕಾಣ್ತೇವೆ. ಈ ಈಜುಕೊಳಕ್ಕೆ 2 ದಿಕ್ಕಿನಲ್ಲಿ, ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಮೆಟ್ಟಿಲುಗಳು ಇಳಿಯೋದಕ್ಕೆ ಮೆಟ್ಟಿಲು ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸುತ್ತ ಮೊಗಸಾಲೆ ಇದೆ. ಜೊತೆಗೆ ಅಲ್ಲಲ್ಲಿ ರೂಮ್ಗಳನ್ನು ಕೂಡ ನಾವಲ್ಲಿ ಕಾಣ್ಬೋದು, ರೂಮ್ಗಳನ್ನು. ಜೊತೆಗೆ ಇಲ್ಲಿನ ಕೊಳಚೆ ನೀರು ಹೊರ ಹೋಗೋದಕ್ಕೆ ಒಂದು ಒಳಕಾಲುವೆಯನ್ನು, ಮುಚ್ಚಿದ ಅಂತರ ಕಾಲುವೆಯನ್ನು, ಜೊತೆಗೆ ಹೊಸ ನೀರು, ಫ್ರೆಶ್ ನೀರು ಈಜುಕೊಳವನ್ನು ತುಂಬಿಸೋದಕ್ಕೆ ಒಂದು ಹೊಸ ಕಾಲುವೆಯನ್ನು ನಾವು ಅದು ಕೂಡ ಕ್ಲೋಸ್ ಆಗಿರ್ತಕ್ಕಂಥ ರೀತಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಬೃಹತ್ ಸ್ಥಾನಘಟ್ಟ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ಅಂತೇಳಿ ಉಲ್ಲೇಖ ಮಾಡಲಾಗುತ್ತೆ. ಹೀಗೆ ಅತ್ಯಂತ ವ್ಯವಸ್ಥಿತವಾದಂತಹ ನಗರ ಯೋಜನೆ ನಾವು ಸಿಂಧೂ ನಾಗರಿಕತೆಯಲ್ಲಿ ಕಾಣ್ತೇವೆ. ಇದು ಪ್ರಪಂಚದ ಯಾವುದೇ ಸಮಕಾಲ ನಾಗರಿಕತೆಯಲ್ಲಿ ಇಲ್ಲದೇ ಇರತಕ್ಕಂಥ ವಿಶಿಷ್ಟವಾದಂಥ ಒಂದು ಸಂಗತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಸಿಂಧೂ ನಾಗರಿಕತೆಯ ವಿಶೇಷ ಲಕ್ಷಣ ಗಮನಿಸೋ ಪ್ರಯತ್ನ ಮಾಡಿದರೆ 10 ಅಂಕದ ಪ್ರಶ್ನೆಯಾಗಿ ನಿಮಗೆ ಕೇಳಲಾಗುತ್ತೆ. ಅದನ್ನು ಸಂಕ್ಷಿಪ್ತವಾಗಿ ಅವಲೋಕನ ಮಾಡೋಣ. ಮೊದಲನೇ ಪಾಯಿಂಟು ನಗರ ಯೋಜನೆ. ಈಗ ಆಲ್ರೆಡಿ ಅದನ್ನು 5 ಅಂಕದ ವಿಶೇಷ ಪ್ರಶ್ನೆಯಾಗಿ ಅದನ್ನು ಅನಾಲಿಸಿಸ್ ಮಾಡಲಾಗಿದೆ. 2ನೇ ಪಾಯಿಂಟಿಗೆ ಕೂಡ ನೇರವಾಗಿ ನಾವು ರಾಜಕೀಯ ಸ್ಥಿತಿ. ನೋಡಿ, ಸಿಂಧೂ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ಅವಲೋಕನ ಮಾಡೋದಾದರೆ ನಮಗೆ ಯಾವುದೇ ಲಿಖಿತ ದಾಖಲೆಗಳಿಲ್ಲ. ಅಲ್ಲಿ ಯಾವ ರೀತಿ ಸರ್ಕಾರ ಪದ್ಧತಿ ಇತ್ತು, ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದನ್ನು ಹೇಳೋದಕ್ಕೆ ಲಿಖಿತ ದಾಖಲೆಗಳಿಲ್ಲ. ಆದರೆ ಈ ವ್ಯವಸ್ಥಿತವಾಗಿದ್ದ ನಗರ ಯೋಜನೆಯನ್ನು ಗಮನಿಸ್ಕೊಂಡ್ರೆ ಅತ್ಯಂತ ಪ್ರಬಲವಾದಂಥ ಏಕರೂಪದ ಕಾಯ್ದೆಯ ಆಡಳಿತ ಇತ್ತು ಅನ್ನೋದನ್ನು ಊಹೆ ಮಾಡೋದನ್ನ ಪ್ರಯತ್ನವನ್ನು ಇತಿಹಾಸಕಾರರು ಮಾಡ್ತಾರೆ. ಯಾಕೆಂದರೆ ತುಂಬ ಸಿಸ್ಟಮ್ಯಾಟಿಕ್, ಆಧುನಿಕ ನಗರಸಭೆಗಳು ಅಥವಾ ಮಹಾನಗರ ಪಾಲಿಕೆಗಳು ಯಾವ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಮಾಡೋ ಕೆಲಸನ ಮಾಡ್ತಾವೋ ಆ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾದಂಥ ನಗರ ಯೋಜನೆಗಳನ್ನು ಗಮನಿಸ್ಕೊಂಡ್ರೆ ನಾವು ಅತ್ಯಂತ ಪ್ರಬಲವಾದಂಥ ಏಕರೂಪದ ಕಾನೂನಿನ ಆಡಳಿತ ವ್ಯವಸ್ಥೆ ಇಲ್ಲಿ ಇತ್ತು ಅನ್ನೋದನ್ನು ಊಹೆ ಮಾಡೋ ಪ್ರಯತ್ನ ಮಾಡ್ಬೋದು. ಇನ್ನು 3ನೇ ಪಾಯಿಂಟು ಆರ್ಥಿಕ ಸ್ಥಿತಿ, ಎಕನಾಮಿಕಲ್ ಕಂಡೀಷನ್. ಇದನ್ನು ಗಮನಿಸ್ಕೊಂಡ್ರೆ ಅತ್ಯಂತ ಪ್ರಾಥಮಿಕ ಉದ್ಯೋಗ ಯಾವುದು ಅಂದರೆ ಕೃಷಿ, ಜೊತೆಗೆ ಪಶುಪಾಲನೆ ಕೂಡ ಐತೆ. ಯಾಕೆಂದರೆ ಸಾಕು ಪ್ರಾಣಿಗಳನ್ನು ನಾವಿಲ್ಲಿ ಕಾಣ್ತೇವೆ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ಉದ್ಯೋಗ ಆಗಿತ್ತು. ಸಾಮಾನ್ಯವಾಗಿ ಗೋಧಿ, ಬಾರ್ಲಿ ಮತ್ತು ಹತ್ತಿಯನ್ನು ಬೆಳೀತಾ ಇದ್ರು.
ಸಾಕೋ ಪ್ರಾಣಿಗಳಿಗೆ ನಾವು ನೀವು ಸಾಕೋ ಹಾಗೇನೆ ಹಸು, ಕುರಿ, ಕೋಳಿ, ಒಂಟೆ ಇತ್ಯಾದಿಗಳನ್ನು ಸಾಕೋದನ್ನು ಕಾಣ್ತೇವೆ. ಈ ಜೊತೆಗೆ ಆ ನಾಗರಿಕತೆಯಲ್ಲಿ ಉಪಕಸಬುಗಳನ್ನು ಕೂಡ ಕಾಣ್ತೇವೆ. ಉಪವೃತ್ತಿಗಳು, ನೇಕಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಮರಗೆಲಸ ಇರ್ಬೋದು, ಲೋಹ ಕೈಗಾರಿಕೆ ಇರ್ಬೋದು, ಬಟ್ಟೆಗಳಿಗೆ ಬಣ್ಣ ಹಾಕೋದಿರ್ಬೋದು, ಈ ರೀತಿಯ ಹಲವಾರು ಉಪವೃತ್ತಿಗಳನ್ನು ಅಥವಾ ಉಪಕಸಬುಗಳನ್ನು ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಮೊಹೆಂಜೋದಾರೋದಲ್ಲಿ ಕಪ್ಪೆ ಚಿಪ್ಪಿನ ತಕ್ಕಡಿ ಮತ್ತು ಹರಪ್ಪದಲ್ಲಿ ಕಂಚಿನ ತಕ್ಕಡಿ ಪತ್ತೆಯಾಗಿದ್ದಾವೆ. ನಿಮಗೆ ಹಾರ್ಟ್ಸ್ ಕ್ವಶನ್ ಅಲ್ಲಿ ಕೇಳ್ಬೋದು ನಿಮಗೆ ಇದನ್ನ. ಮೊಹೆಂಜೋದಾರದಲ್ಲಿ ಕಪ್ಪೆ ಚಿಪ್ಪಿನ ತಕ್ಕಡಿ, ಹರಪ್ಪದಲ್ಲಿ ಕಂಚಿನ ತಕ್ಕಡಿ ಪತ್ತೆಯಾಗಿರೋ ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಇವುದು ವಿದೇಶಿ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರ ಎರಡೂ ಕೂಡ ಇತ್ತು. ವಿದೇಶಗಳೊಂದಿಗೆ ಅಂದರೆ ಇಲ್ಲಿ ಏಷ್ಯಾ, ಪಶ್ಚಿಮ ಯುರೋಪು, ಈಜಿಪ್ಟು, ಮೆಸೊಪೊಟೋಮಿಯಾ ಇತ್ಯಾದಿ ಪ್ರಮುಖ ಹೊರ ನಾಗರಿಕತೆಗಳೊಂದಿಗೆ ಇವರು ವಿದೇಶಿ ವ್ಯಾಪಾರವನ್ನು ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಅಂದರೆ ಲೋತಾಲ್ ಹಡಗುಕಟ್ಟೆ. ಲೋತಾಲ್ ಗುಜರಾತ್ನ ಕರಾವಳಿ ತೀರದಲ್ಲಿ ಕಂಡಿರ್ತಕ್ಕಂತಹ ಲೋತಾಲ್ ಪ್ರದೇಶದಲ್ಲಿ ಹಡಗುಕಟ್ಟೆ ನಮಗೆ ಸಿಕ್ಕಿದೆ. ಹಾಗಾಗಿ ಅಲ್ಲಿಂದ ಅವರು ಸಮುದ್ರ ವ್ಯಾಪಾರವನ್ನು ಮಾಡ್ತಾರೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಸಿಗುತ್ತೆ. ಜೊತೆಗೆ ಇಲ್ಲಿನ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುದಾಗಿದ್ವು ಅಂದರೆ ಹರಪ್ಪ, ಲೋತಾಲ್, ಕಾಲಿಬಂಗನ್, ಚಾನ್ಹುದಾರೋ, ರೂಪಾರ್, ಸುರ್ಖೋಟೆಡಾ. ಹಾರ್ಟ್ಸ್ ಕ್ವಶನ್ ನಿಮಗಿದೆ ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆ ಕೇಳ್ತಾನೆ, ಅಥವಾ 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳಿದ್ರು ಕೂಡ ಉಪಯೋಗ ಆಗುತ್ತೆ. ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರಿಕ ಕೇಂದ್ರಗಳು ಹರಪ್ಪ, ಲೋತಾಲ್, ಕಾಲಿಬಂಗನ್, ಚಾನ್ಹುದಾರೋ, ರೂಪಾರ್, ಸುರ್ಖೋಟೆಡಾ. ಜೊತೆಗೆ ದಕ್ಷಿಣ ಭಾರತದಲ್ಲಿ ರಾಜಸ್ಥಾನ ಜೊತೆಗೆ ಇವರು ವಿಶೇಷವಾಗಿ ಆಂತರಿಕ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು. ತಾಮ್ರವನ್ನು ಆಮದು ಮಾಡ್ಕೊಳ್ತಾನೆ ಗೊತ್ತಾಗುತ್ತೆ ನಮಗೆ. ಜೊತೆಗೆ ಆಮದು ವಸ್ತುಗಳು ಯಾವುದು ಅಂದರೆ ಪ್ರಮುಖವಾಗಿ 2 ಅಂಕದ ಪ್ರಶ್ನೆ ಕೂಡ ಉಪಯೋಗ ಆಗುತ್ತೆ. ಸಿಂಧೂ ನಾಗರಿಕತೆ ಪ್ರಮುಖ ಆಮದು ವಸ್ತುಗಳು ಅಮೂಲ್ಯ ಹರಳುಗಳು, ತಾಮ್ರ, ತವರ. ಅಮೂಲ್ಯ ಹರಳು, ತಾಮ್ರ ಮತ್ತು ತವರಗಳನ್ನು ನಾವಿಲ್ಲಿ ಆಮದು ಮಾಡ್ಕೊಳ್ತಾ ಇದ್ರು ಅಂತೇಳಿ ಗೊತ್ತಾಗುತ್ತೆ. ಜೊತೆಗೆ ರಫ್ತು ದಂತ, ಚಿನ್ನ, ಮರದ ದಿಮ್ಮಿ ಈ ಮೂರನ್ನ ರಫ್ತು ಮಾಡ್ತಾ ಇದ್ರು ಬೇರೆ ಬೇರೆ ದೇಶಗಳಿಗೆ, ಬೇರೆ ನಾಗರಿಕತೆಗಳಿಗೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಸಾಮಾಜಿಕ ಸ್ಥಿತಿ. ಸಾಮಾಜಿಕ ಸ್ಥಿತಿಯನ್ನು ಬಂದಾಗ ಸಾಮಾನ್ಯವಾಗಿ 5 ರಿಂದ 6 ಅಂಶಗಳು ಮೇಜರ್ ಆಗಿ ಕವರ್ ಆಗುತ್ತೆ. ವರ್ಗಗಳು. ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖವಾಗಿ 4 ವರ್ಗಗಳಿದ್ದು, ಒಂದು ಪಂಡಿತರು, ಯೋಧರು, ವ್ಯಾಪಾರಿಗಳು ಮತ್ತು ಶ್ರಮಿಕರು. ಈ 4 ವರ್ಗವನ್ನು ನಾವು ಸಾಮಾನ್ಯವಾಗಿ ಊಹೆ ಮಾಡ್ಬೋದು. ಜೊತೆಗೆ ಆಹಾರ ಪದ್ಧತಿಯನ್ನು ಬಂದರೆ ಸಸ್ಯಾಹಾರ ಮತ್ತು ಆಹಾರ. ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು, ಬರಿಬೋದು. ಜೊತೆಗೆ ಉಡುಪು ಹೇಗೆ ಅಂದರೆ ಹತ್ತಿ ಮತ್ತು ಉಣ್ಣೆ ಬಟ್ಟೆ. ನಾವು ಇವತ್ತು ಹತ್ತಿ ಮತ್ತು ಉಣ್ಣೆನ ಯೂಸ್ ಮಾಡ್ತೇವೆ. ಹಾಗೆಯೇ ಸಿಂಧೂ ನಾಗರಿಕತೆಯಲ್ಲಿ ಕೂಡ ಹತ್ತಿ ಮತ್ತು ಉಣ್ಣೆ ಬಟ್ಟೆನ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಶಾಲು ಮತ್ತು ಧೋತಿ. ಶಾಲು ಮತ್ತು ಧೋತಿ ಎರಡನ್ನ ಪ್ರಮುಖವಾಗಿ ವಿಶೇಷವನ್ನು ಉಲ್ಲೇಖ ಮಾಡಬಹುದು. ಉಡುಪಿನಲ್ಲಿ ಮನರಂಜನೆ ಬಂದರೆ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ. ಈ ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಕ್ರೀಡೆಗಳನ್ನು ಮನರಂಜನೆಯಾಗಿ ಯೂಸ್ ಮಾಡ್ಕೊಳ್ತಾರೆ. ಹೋರಿಕಾಳಾಗಿರ್ಬೋದು, ಕೋಳಿಕಾಳಾಗಿರ್ಬೋದು, ಈ ಥರದನ್ನು ನಾವು ಉದಾಹರಣೆ ಕೊಡ್ಬೋದು. ಜೊತೆಗೆ ಆಯುಧಗಳನ್ನು ಕೂಡ ಸಾಮಾಜಿಕವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು. ತಾಮ್ರ ಮತ್ತು ಕಂಚಿನಿಂದ ರೆಡಿ ಮಾಡಿರ್ತಕ್ಕಂತಹ ಕೊಡಲಿ, ಬರ್ಜಿ, ಕಟಾರಿ, ಬಿಲ್ಲು ಮತ್ತು ಬಾಣಗಳನ್ನು ಗುರುತಿಸ್ಬೋದು. ಜೊತೆಗೆ ಶವ ಸಂಸ್ಕಾರ ಕೂಡ ಅತ್ಯಂತ ಅಚ್ಚುಕಟ್ಟಾಗಿರೋ ಕಾಲಕ್ಕಿತ್ತು. ಯಾಕೆಂದರೆ ನಮಗೆ ಅವಶೇಷಗಳಿಂದ ಗೊತ್ತಾಗುತ್ತೆ ಸ್ಪಷ್ಟವಾಗಿ. ದಹನ ಮಾಡುವುದು ಮತ್ತು ಹೂಳುವುದು 2 ಪ್ರಮುಖವಾಗಿರ್ತಕ್ಕಂಥ ಪದ್ಧತಿಗಳು. ಸಿಂಧೂ ನಾಗರಿಕತೆಯಲ್ಲಿ ಶವಗಳನ್ನು ಏನು ನಾವು ಸಂಸ್ಕಾರ ಮಾಡ್ತೇವೆ, ಇವತ್ತು ಕೂಡ ನಾವು ಹೂಳೋ ಕೆಲಸವನ್ನು ಮಾಡ್ತೇವೆ, ಸುಟ್ಟಾಕೋ ಕೆಲಸವನ್ನು ಮಾಡ್ತೇವೆ, ಅಂದರೆ ಬೆಂಕಿ ಮೂಲಕವಾಗಿ ದಹನ ಮಾಡೋ ಕೆಲಸ ಮಾಡ್ತೇವೆ. ಈ ರೀತಿಯಲ್ಲಿ ಅದೇ ವ್ಯವಸ್ಥೆ ಸಿಂಧೂ ನಾಗರಿಕತೆಯಲ್ಲಿ ಕೂಡ ಇತ್ತು ಅನ್ನೋದು ನಮಗೆ ತುಂಬ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇದು 2 ಅಂಕದ ಪ್ರಶ್ನೆ ಕೂಡ ಇವತ್ತು ಪುಸ್ತಕದಲ್ಲಿರೋದು ನಾವು ಕಾಣ್ತೇವೆ. ನೆಕ್ಸ್ಟ್ ಧಾರ್ಮಿಕ ಸ್ಥಿತಿ. ಧಾರ್ಮಿಕ ಸ್ಥಿತಿಗೆ ಬರೋದಾದರೆ ನಾವಿಲ್ಲಿ ಪ್ರಮುಖವಾಗಿ ಬಹುದೇವತಾ ಆರಾಧನೆಯನ್ನು ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಮಾತೃದೇವತೆ ಸಿಂಧೂ ನಾಗರಿಕತೆ ಅತ್ಯಂತ ಪ್ರಧಾನ ದೇವತೆಯಾಗಿತ್ತು. ಜೊತೆಗೆ ಇವತ್ತು ನಾವು ಶಿವನನ್ನ ಏನು ಪೂಜೆ ಮಾಡ್ತೇವೆ, ಅಂದಿನ ಕಾಲಕ್ಕೆ ಅಂದರೆ ಸಿಂಧೂ ನಾಗರಿಕತೆ ಕಾಲಕ್ಕೆ ಶಿವನನ್ನ ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಮುದ್ರೆಗಳು ನಮಗೆ ಸಾಕ್ಷಿಯಾಗಿ ಸಿಕ್ಕಿದ್ದಾವೆ. ಹಲವಾರು ಮುದ್ರೆಗಳಲ್ಲಿ ಪಶುಪತಿಯ ಮುದ್ರೆ ಕೂಡ ನಮಗಿದೆ, ಲಿಂಗ ರೂಪದಲ್ಲಿ ಕೂಡ ಶಿವನನ್ನ ಪೂಜೆ ಮಾಡಲಾಗ್ತಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಪ್ರಕೃತಿ ಆರಾಧನೆ ಕೂಡ ರೂಢಿಯಲ್ಲಿತ್ತು. ನಾವು ಹೇಗೆ ಇವತ್ತು ಗಿಡ ಮರಗಳನ್ನು, ಮಣ್ಣನ್ನು, ನೀರನ್ನು ಪೂಜೆ ಮಾಡ್ತೀವಿ, ಹಾಗೆಯೇ ಆಗಿನ ಕಾಲಕ್ಕೆ ಸಿಂಧೂ ನಾಗರಿಕತೆ ಜನರು ಕೂಡ ಗಿಡವನ್ನು, ಪ್ರಾಣಿಯನ್ನು, ಪಕ್ಷಿಯನ್ನು, ಹಾವುಗಳನ್ನು ಪೂಜೆ ಮಾಡ್ತಾ ಇದ್ರು. ಡುಬ್ಬದ ಗುಳಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿ ಆಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಬಹುದಾಗಿದೆ. ಹಾಗೆಯೇ ಕಲೆ ಮತ್ತು ವಾಸ್ತುಶಿಲ್ಪ. ಈ ಕಲೆ ಮತ್ತು ವಾಸ್ತುಶಿಲ್ಪನ ಗಮನಿಸ್ಕೊಂಡ್ರೆ ಹರಪ್ಪದಲ್ಲಿ ಹಲವಾರು ಮುದ್ರೆಗಳೇನು ಸಿಕ್ಕಿದ್ದಾವೆ, ಆ ಮುದ್ರೆಗಳ ಮೇಲೆ ಇರತಕ್ಕಂತಹ ಅಚ್ಚುಗಳು ಕೂಡ ಇವರ ಕಲೆಯ ಸಂಕೇತವಾಗಿದ್ದಾವೆ. ಜೊತೆಗೆ ಹರಪ್ಪ ನಗರದಲ್ಲಿ ನೃತ್ಯ ಭಂಗಿಯ ಕಂಚಿನ ನಗ್ನ ಸ್ತ್ರೀಯ ಒಂದು ವಿಗ್ರಹ ಸಿಕ್ಕಿದೆ. ಜೊತೆಗೆ ಗಡ್ಡಧಾರಿ ಮನುಷ್ಯನ ಮೂರ್ತಿ ಸಿಕ್ಕಿದೆ.
ಪಶುಪತಿ ಚಿತ್ರ ಇರತಕ್ಕಂಥದ್ದು, ಜೇಡಿಮಣ್ಣಿನ ಆಟಿಕೆಗಳು ಕೂಡ, ಆಭರಣಗಳು ಕೂಡ ಸಿಕ್ಕಿದೆ. ಇವೆಲ್ಲವೂ ಕೂಡ ಆಭರಣ ಇರ್ಬೋದು, ಜೇಡಿಮಣ್ಣಿನ ಅಥವಾ ಟೆರ್ರಾಕೋಟದ ಆಟಿಕೆ ವಸ್ತುಗಳಿರ್ಬೋದು, ಮುದ್ರೆಗಳಿರ್ಬೋದು, ನೃತ್ಯ ಭಂಗಿಯ ಹರಪದ ನಗ್ನಶ್ರೀಯ ವಿಗ್ರಹ ಇರ್ಬೋದು, ಅಥವಾ ಗಡ್ಡದ ಮನುಷ್ಯನ ಮೂರ್ತಿ ಇರ್ಬೋದು. ಇವೆಲ್ಲವೂ ಕೂಡ ಸಿಂಧೂ ನಾಗರಿಕತೆ ಕಲೆ ಮತ್ತು ವಾಸ್ತುಶಿಲ್ಪನ ಪ್ರತಿನಿಧಿಸ್ತಕ್ಕಂಥ ಸಂಗತಿಗಳು. ಇನ್ನು ಲಿಪಿಗಳು ಮತ್ತು ಮುದ್ರೆಗಳು, ಕೊನೆಯ ಅಂಶ ಲಿಪಿ ಮತ್ತು ಮುದ್ರೆ. ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಸುಮಾರು 3000 ಜೇಡಿ ಮಣ್ಣಿನ ಮುದ್ರೆಗಳು ಇವರೆಗೆ ಪತ್ತೆಯಾಗಿದ್ದಾವೆ. ದಂತ ಕಲ್ಲಿನಿಂದ ಮಾಡಿರ್ತಕ್ಕಂಥ ಮುದ್ರೆಗಳು, ಅವುಗಳ ಮೇಲೆ ಗೂಳಿ, ಏಕಶೃಂಗಿ, ಆನೆ, ಜಿಂಕೆ, ಮನುಷ್ಯ ಹೀಗೆ ಇತರೆ ಪ್ರಮುಖವಾಗಿರ್ತಕ್ಕಂತಹ ಚಿತ್ರಗಳನ್ನು ಕೆತ್ತಲಾಗಿದೆ. ಜೊತೆಗೆ ಚಿತ್ರಲಿಪಿಯ ಬರವಣಿಗೆಗಳು ಕೂಡ ನಮಗೆ ಸಿಕ್ಕಿದೆ, ಸ್ಕ್ರಿಪ್ಟ್ ಸಿಕ್ಕಿದೆ. ಆದರೆ ಇವತ್ತು ಕೂಡ ಡೆಸಿಫರ್ ಮಾಡೋಕ್ಕಾಗಿಲ್ಲ. ಸಿಂಧೂ ನಾಗರಿಕತೆಯ ಚಿತ್ರರೂಪದ ಏನು ಲಿಪಿಯೇನಿದೆ, ಆ ಚಿತ್ರಲಿಪಿಯನ್ನು ನಮಗೆ ಓದಲಿಕ್ಕೆ ಸಾಧ್ಯ ಆಗಿಲ್ಲ. ಸಾಧ್ಯ ಆದರೆ ಇನ್ನೂ ಕೂಡ ವಿಶೇಷವಾಗಿರ್ತಕ್ಕ ಸಂಗತಿ ನಿಮಗೆ ಈ ನಾಗರಿಕ ಸಂಬಂಧಪಟ್ಟಂಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಸಿಂಧೂ ನಾಗರಿಕತೆಯ ನಗರ ಯೋಜನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಜೊತೆಗೆ 1 ಅಂಕ 2 ಅಂಕಕ್ಕೆ ಕೂಡ ಕವರ್ ಆಗುತ್ತೆ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು.